ಗುಡ್ ಈವ್ನಿಂಗ್ ಗೈಸ್. ನಾನು ಒಂಚೂರು ರೆಸ್ಟ್ ಮಾಡಿದೆ. ಸಂತು ಬರೋ ಟೈಮ್ ಆಗೈತಿ ಈಗ. ಹಾಗೆ ನಮ್ಮ ಓನರಿಂದ ಹುಡುಗ ಬಂದಾನ ಫುಟ್ಬಾಲ್ ಆಡೋಣ ಅಂತಂದು. ಓದಿ ನಿಧಾನದಿ. ಹಾಂ ನಿಧಾನದಿ. ಹೋಗತಿ ಹೊರಗೆ, ಇಲ್ಲಿ ಹೋಗತಿ. ಆಡ್ತಿದ್ವಿ. ಮಳೆ ಸ್ಟಾರ್ಟ್ ಆಗೈತೆ ಗೈಸ್. ಅವ್ನು ಹೋದ. ಬೆಂಗಳೂರಿನಾಗ ಮಳೆ ಸ್ಟಾರ್ಟ್ ಆಗೈತಿ. ಜಿಟಿ 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 ಮಳೆ. ಇಲ್ಲಿ ನೋಡಿ, ಇಲ್ಲಿ ಸಂತೋರ್ ಬಂದ್ರಿ ಕೊನೆಗೂ. ಅಣ್ಣ ಬಂದ. ಮಾವಿನ ಹಣ್ಣು, ಶಿಕರ್ಣಿ ಮತ್ತು ಚಪಾತಿ ಮಾಡ್ಕೊಳ ಅಂತ ಇವತ್ತು. ಇಲ್ಲಿ ನೋಡ್ರಿ ಮಾವಿನ ಹಣ್ಣು. ಮೊನ್ನೆ ನಮ್ಮ ಚಿಕ್ಕಮ್ಮರ ಮನೆಗೆ ಹೋದಾಗ ಮಾವಿನ ಹಣ್ಣು ಕೊಟ್ಟಿದ್ರು. ಹೆಂಗೈತೆ ನೋಡ್ರಿ ಸ್ಮೆಲ್. ನೆತ್ತಿ ಹೊಡಿತೈತಿ. ಸುಮ್ಮನೆ ಮೆತ್ತಗಾಗಂತಿದ್ದು. ಅದಕ್ಕೆ ಶಿಕರ್ಣಿ ಮತ್ತು ಚಪಾತಿ ಮಾಡ್ಕೊಳ ಅಂತೀವಿ. ವಾ, ಬೆಂಗಳೂರಲ್ಲಿ ಧಾರಾಕಾರ ಮಳೆ. ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ. ಎಲ್ಲ ಗಾಡಿಗಳು ರೋಡ್ ಮೇಲೆ ಹೋಗ್ತಿದ್ದಾವೆ ನೋಡಿ. ರೋಡಿನ ಮೇಲೆ ಮೆಟ್ರೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಈಗ ಹೊಂಟೆ ರಾತ್ರಿ 8 ಗಂಟೆಗೆ ನಿಮ್ಮ ನೆಚ್ಚಿನ ಕುಶಾಲ್ D3 ಚಾನಲ್. ನೋಡ್ರಿ ಚಪಾತಿ ಲಟ್ಸಕ್ಕೆ ಹೆಣ್ಮಕ್ಳಿಗೂ ಬರಲ್ಲ. ನೋಡ್ರಿ ಲಟ್ಸ್ದಂಗ ಲಟ್ಸ್ಯಾನ. ಅಲ್ಲ ಹೆಣ್ಮಕ್ಳಿಗೇನ ಚೆನ್ನಾಗಿ ಲಟ್ಸ್ಯಾನ. ಹಂಗೆ ನೋಡ್ರಿ ಇಲ್ಲಿ ಕಲಿಕೆ ಅನ್ನೋದು ಭಾಳ ಮುಖ್ಯ ಐತಿ. ಅವನವ್ನು ಮೊದ್ಲಕ್ಕೆ ಫಸ್ಟ್ನೇ ದಿವಸ ಹೆಂಗಾಗಿದ್ವಪ್ಪ, ಅಮೀಬಾಗಿದ್ವಿ ಎಲ್ಲ ಚಪಾತಿನೂ. ಈಗ ನೋಡ್ರಿ ಹೆಂಗ್ ಬಂದವ ಹಂಗ ಚಪಾತಿ. ನಾವು ಮಿಷನ್ಯಾಗ ಹತ್ತಿಕ್ದಂಗ ಆಗೈತಪ್ಪ ಅವನು. ಆಗ್ಯಾವ ಒಂದು 9 ಚಪಾತಿ ಹಾಕವು. ಮಳೆ ಒಂದು ನಿಂತಂದ್ರೆ ಹೊರಗೆ ಹೋಗ್ಬೇಕ್ರಿ. ಒಂದು ಸ್ವಲ್ಪ 9 ಚಪಾತಿ ನಮ್ಗೆ ಸಾಲಲ್ಲ. ಆದರೂ 2 ಹೋಕ್ಕೋ ಬರ್ರಿ. ಇನ್ನೊಂದಿಬ್ರು ಬಂದ್ರೆ ಸರಿ ಆಗತ್ತಲ್ಲ. ಇನ್ನೊಂದಿಬ್ರು ಬರ್ರಿ, ಯಾರ ತಿನ್ನೋರಿದ್ರು. ಚಪಾತಿ ಶಿಕರ್ಣಿ ಮಾಡ್ಕೊಂಡು ಮಳೆ ಬರಾಕಂತದ ಅಂತಂದು ನಾವು ಚಪಾತಿ ಲಟ್ಟಸಿಟ್ಟು ನೋಡ್ರಿ ಹೋಗೋಣ ಅಂತಂದು ಇದನ್ನು ಮಾಡಿದ್ವಿ. ನೋಡ್ರಿ ಚಪಾತಿ ನೋಡ್ರಿ. ಬಡ ನಾನೀಗ ಹಂಚಿಡ್ತೇನೆ. ಹಂಚಿಟ್ಟು ಬಡ ಬೇಯಿಸ್ಬಿಡ್ತೇವೆ. ಒಂದೇ ಚಪಾತಿ ರೆಡಿ ಆಗಂತೈತಿ. ಫೈನಲಿ ಚಪಾತಿ ಆದವು ರೀ. ಚಪಾತಿ ಮಾಡ್ಕೊಂಡ್ವಿ. ಒಂದು 9 ಆಗ್ಯಾವು ನೋಡ್ರಿ. ಚಪಾತಿ ರೆಡಿ ಆಗ್ಯಾವು. ಹಂಗ ಶಿಕರ್ಣಿ, ಮಾವಿನ ಹಣ್ಣಿನ ಶಿಕರ್ಣಿನ ರೆಡಿ ಆಗೈತಿತ್ಲಕ್ಕ. ಈಗ ಒಂಚೂರು ನಮ್ಮದು ಗ್ಯಾಸ್ ಖಾಲಿ ಆಗಿ ಬಂದೈತಿ. ಅದಕ್ಕೆ ನಾವು ಗ್ಯಾಸ್ನು ಸಿಲಿಂಡ್ರ್ ಹುಡ್ಕೊಂಬರಕ್ಕೆ ಹೊಂಟೇವ್ರಿ. ಈಗ ಸಿಲಿಂಡ್ರ್ ಒಂಚೂರು ನೋಡ್ಕೊಂಡು ವಾಪಸ್ ಬರ್ಬೇಕಾರೆ ಹಂಗೆ ಟೀ ಕುಡ್ಕೊಂಬಂದು ವಾಪಸ್ ಆಮೇಲೆ ಬಡ ಒಂದು ನಾಷ್ಟ ಊಟ ಮಾಡ್ಕೊಂಡು ವರ್ಕಿಗೆ ಹೋಗ್ಬೇಕ್ರಿ. ನಾನು ಇಷ್ಟೈತಿ ಪ್ಲ್ಯಾನ್. ಹೋಗೊಂಬರ್ರಿ ಹೊರಗೆ. ಇಲ್ವಾ ಮಳೆ ಬರಂತಿಲ್ಲ. ಸಣ್ಣ ಜಿಟಿ ಐತಿ. ಮಳೆ ಬರತೈತಿ. ಒಳ್ಳೇದು. ಇದು ಛತ್ರಿ
ಛತ್ರಿ ಹಿಡ್ಕೊಂಡು ಹೊಂಟೇವೆ ನೋಡ್ರಿ ನಾವು ಇದನ್ನ ತರಕ್ಕೆ ಏನು ಗ್ಯಾಸ್ ಹುಡ್ಕೊಂಬರಕ್ಕೆ ಹೊಂಟೇವಿ ಮಳೆಯಲ್ಲಿ ಜೊತೆಯಲಿ ಫುಲ್ ರೊಮ್ಯಾಂಟಿಕ್ ಮೂಡು ಹುಡುಗನ ಜೊತೆ ಇದನ್ನ ಹುಡುಗ ಹೋದ್ರೆ ಏನು ರೊಮ್ಯಾಂಟಿಕ್ ಮಳೆಯಲ್ಲಿ ಜೊತೆಯಲಿ ದಿನವಿಡೀ ಇಲ್ಲೇ ಫಸ್ಟು ದೇವಸ್ಥಾನಕ್ಕೆ ಹೋಗೋಣ. ಶನಿವಾರ ಬೇರೆ ಗೊತ್ತಾ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರ ಪ್ರಸಾದ ತೊಗೊಂಬಿಟ್ಟು ಆಮೇಲೆ ಮುಂದಿನ ಪ್ರಸಾದ ಎಷ್ಟೊತ್ತಿನಾಗ ಇರಲ್ಲ, ಖಾಲಿಯಾಗಿರ್ತೈತಿ ಮುಂದೆ. ಆಮೇಲೆ ಅವರಲ್ಲಿ ದೇವಸ್ಥಾನಕ್ಕೆ ಹಾಂ ಅಲ್ಲಿಂದ ಬಂದ ಇವತ್ತು ಹಚ್ಕೊಂಡ ನಾವು. ಹೌದಾ? ಆಮೇಲೆ ಅಲ್ಲಿ ಗ್ಯಾಸ್ ಮಾಡ್ಕೊಂಬರಕ್ಕೆ ಹೋಗ್ಬೇಕು. ಬಹು ದೊಡ್ಡ ಬಾರಪ್ಪ, ಎಷ್ಟು ಟೈಮು ಬರ ಅಂತೀನಲ್ಲ 7:30 ಆಗೈತೆ ರೀ ಆಗಲೇ. ಆರಾಮ್ ಹೋಗ್ಬೋದು. ಅದಕ್ಕೆ ಚಪಾತಿ ಎಲ್ಲ ಇಟ್ಟ ಬಂದ್ವಿ ನಾವು. ಮತ್ತೆ ಲೇಟ್ ಆದ್ರೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಹೋಗ್ಬೋದು ಅಂತಂದು. ಕರೆಕ್ಟ್. ನೋಡೋಣ ದೇವಸ್ಥಾನಕ್ಕೆ ಹೋಗಿ ಎಷ್ಟೊತ್ತಕತೆ ನೋಡೋಣ. ಇಡು ದೇವಸ್ಥಾನಕ್ಕೆ ಬಂದೀವಿ ರೀ. ಈಗ ದರ್ಶನ ತೊಗೊಂಬರ್ತೇವೆ ಫಸ್ಟ್. ದೇವಸ್ಥಾನದ ಹತ್ರ ಬಂದ್ವಿ. ಏನಂತ ಹೋಗ್ಬಂದ ನೋಡ ಯೂಟ್ಯೂಬ್ ಸರ್ ಅದಕ್ಕೆ ಕಾಲ್ ಮಾಡ್ರಿ. ಇದು 14 kg ಫಿಲ್ ಮಾಡಲ್ಲ, ಎಕ್ಸ್ಚೇಂಜ್ ಮಾಡ್ತೀರಾ? ಎಷ್ಟಾಗುತ್ತೆ ಇದು? 2200. ಈಗ ನಮಗೆ ಒಂದು ಇದು ಬೇಕಂದ್ರೆ ಹೊಸದು ಬೇಕಂದ್ರೆ 4700 ಕಡಿಮೆ ಆಗಲ್ವಾ? ಇದು 13 kg ಇರುತ್ತೆ, 14 kg ಇರುತ್ತೆ, 12 kg ಗ್ಯಾಸ್ ಬರುತ್ತೆ. 12 kgನಾ? ಗ್ಯಾಸ್ ಹಾಕೊಂಡ್ರಿ ಇಬ್ರು ಕಂಗಾರಾಗಿ. ಹಾಂ ಗ್ಯಾಸ್ ಸಿಗ್ತಿಲ್ಲ, ಹುಡ್ಕಂತೇವಿ, ಗ್ಯಾಸ್ ಸಿಗ್ತಿಲ್ಲ ರೀ. ಎಲ್ಲಿ ಖಾಲಿ ಗ್ಯಾಸಿಗೆ 2,500-3,000 ರೂಪಾಯಿ ಹೇಳಕಂತಾರ. ಮತ್ತು ತುಂಬಿದ್ಗಳ ಗ್ಯಾಸ್ ಅದಕ್ಕೆ ಬೇಕಂದ್ರೆ 5,000 ಹೇಳಂತಾರ. ಗ್ಯಾಸೇ ಸಿಗ್ತಿಲ್ಲ, ಅದಕ್ಕೆ ನೋಡ್ಕೊಂಡು ಬರೋಕೆ ಬಂದೇವ್ರಿ. ಈಗ ಗ್ಯಾಸ್ ತೊಗೊಂಡೊಂದು ಹೋಗ್ಬೇಕೀಗ. ರೇಟ್ ಅದ ಗ್ಯಾಸಿಂದು ಹೊನ್ಲಿಲ್ಲ ರೀ ನಮ್ಗೆ, ರೇಟ್ ಭಾಳ ಆಯ್ತು. ಕೊನೆಗೂ ಅಷ್ಟು ಮಟ್ಟ ಹೋಗಿದ್ದು ವೇಸ್ಟ್ ಆಯ್ತು. ಟೈಮ್ ಮಕ್ಕಳು 8:30 ಆಯ್ತು. 8:30 ಆಯ್ತಿದೆ. ಏನಪ್ಪ ಈಗ ಮತ್ತೆ ಹೋಗಿ ಊಟ ಮಾಡಿ ನಾನು ಹೊರಗೆ ಹೋಗ್ತೀನಿ. ನಾನು ಆಫೀಸಿಗೆ ಹೋಗ್ಬೇಕು ರೀ. ನೀವು ಆಫೀಸ್ಗೆ ಹೋಗ್ತಾನೆ ಅಷ್ಟೇ. ಎಷ್ಟು ಮಾಡಿಕೊಂಡು ಇವತ್ತಿನ ದಿನ ಇಲ್ಲಿಗೆಲ್ಲ ಇನ್ನೂ ಸ್ವಲ್ಪ ಐತಿ. ಈ ವಿಲ್ ಕಂಟಿನ್ಯೂ. ಹಾಂ, ಒಂದು ಸಲ ಮಟ್ಟ ಕಂಟಿನ್ಯೂ ಮಾಡಿ ಆಮೇಲೆ ಕ್ಲೋಸ್ ಮಾಡ್ತೀನಿ. ಸೈಡ್ ಹಾಕ್ಲೆ ಸೈಡಿಗೆ ಹಾಕು. ಚಪಾತಿ ಶಿಕರ್ಣಿ ಆವತ್ತ ಒಲಿಯ ಹೊಟ್ಟೆ ಹಸ್ತಿರೋದಕ್ಕೂ ಅದಕ್ಕೂ ಸರ್ರೆ ತಿಂದ್ಬಿಡೋದು ಸಾಕು. ಗಾಯ್ಸ್, ಆವಾಗಲೇ ಅಮ್ಮನ ಕಾಲ್ ಬಂತು, ಹಂಗಾಗಿ ಮಾತಾಡೋಕೆ ಇದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ವರ್ಕಿಗೆ ಬಂದಮೇಲೆ ಒಂಚೂರು ಬ್ಯುಸಿ ಆಗ್ಬಿಟ್ಟೆ, ಹಂಗಾಗಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಫ್ರೆಂಡ್ಸ್. ಎಲ್ಲ ಇವಾಗ ವರ್ಕ್ ಮುಗಿಸಿದ್ದೀನಿ. ವರ್ಕ್ ಮುಗಿಸಿ ಇವಾಗ ಟೈಮ್ ಎಷ್ಟಾಗಿದೆ ಸರ್? 12:40 ಆಗಿದೆ. ಕರೆಕ್ಟ್ 12:40 ಆಗಿದೆ ಟೈಮು. ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಮತ್ತು ನಾಳೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್. ಬಾಯ್ ಬಾಯ್ ಫ್ರಮ್ ಬೆಂಗಳೂರು.